ಹೇ ಗಾಯ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದುಮತೀಸ್ ಚಾನಲ್. ಇವತ್ತು ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ಮಾಲ್ಗೆ ಬಂದಿದ್ವಿ. ಸೊ ಮಾಲಲ್ಲೆಲ್ಲ ತುಂಬ ಡೆಕೋರೇಷನ್ಸ್ ಮಾಡಿದ್ರು. ಆ್ಯಂಡ್ ನಿಮ್ಗೇನಾದರೂ ನೋಡಬೇಕಾದ್ರೆ ಇದು ಯಾವ ಮಾಲು ಮತ್ತು ಯಾವ ಲೊಕೇಶನು ಅಂತ ಹೇಳಿ ನಿಮಗೆ ತಿಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎನಿ ಗೆಸ್ಸಸ್? ಓಕೆ, ನೀವು ಗೆಸ್ ಮಾಡ್ತಾಯಿರಿ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಇದು ಯಾವ ಮಾಲು ಅಂತ ಹೇಳಿ. ಕ್ರಿಸ್ಮಸ್ ಹತ್ರ ಬರೋದ್ರಿಂದ ಆಬ್ವಿಯಸ್ಲಿ ಎಲ್ಲ ಮಾಲಲ್ಲೂ ಡೆಕೋರೇಷನ್ಸ್ ಈ ಥರ ಜೋರಾಗಿ ಮಾಡಿರ್ತಾರೆ. ಈ ಮಾಲಲ್ಲೂ ಸಹ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಾವು ಸಹ ಕೆಲವೊಂದು ಫೋಟೋಸ್ ತಗೊಂಡ್ವಿ. ಆ್ಯಂಡ್ ನ್ಯೂ ಇಯರ್ ಈ ಒಂದು 2024 ಮುಗಿಯೋಕ್ಕೆ ಮತ್ತು 2025 ಹೊಸ ವರ್ಷ ಬರೋದಕ್ಕೆ ಕೆಲವೇ ದಿನಗಳು ಉಳಿದಿದೆ. ಎಷ್ಟು ಬೇಗ ಈ ವರ್ಷ ಹೋಯ್ತು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ನಾನು, ನಮ್ಮಮ್ಮ, ನನ್ನ ಮಗ 3 ಜನ ನಾವು ಶಾಪಿಂಗ್ಗೆ ಅಂತ ಹೇಳಿ ಬಂದಿದ್ವಿ. ಅಮ್ಮನ ಮನೇಲಿ ರಿನೋವೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಮಗೆ ಸ್ವಲ್ಪ ಕಿಚನ್ ಐಟಮ್ಸ್ ತೊಗೊಬೇಕಾಗಿತ್ತು. ಆದ್ದರಿಂದ ನಾವು ಬಂದಿದ್ದು ಹೋಮ್ ಸೆಂಟರ್ಗೆ. ಹೋಮ್ ಸೆಂಟರಲ್ಲಿ ಎಸ್ಪೆಷಲಿ ಈ ಶೋ ಪೀಸ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆ್ಯಂಡ್ ಯೂನಿಕ್ ಕಲೆಕ್ಷನ್ ಸಿಗುತ್ತೆ. ನೀವು ಕ್ಯಾಂಡಲ್ ಹೋಲ್ಡರ್ ಆಗಿರ್ಬೋದು ಅಥವಾ ಶೋ ಪೀಸಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಬಂದಿರೋದು ಶೋ ಪೀಸ್ ತಗೊಳಕ್ಕಲ್ಲ, ಬಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಏನೆಲ್ಲ ಇದೆ ಅಂತ ಹೇಳಿ. ಆ್ಯಂಡ್ ಎಸ್, ಅಫ್ಕೋರ್ಸ್ ಇಲ್ಲಿ ಪ್ರೈಸ್ ರೇಂಜ್ ನಿಮಗೆ ಜಾಸ್ತಿ ಅನ್ನಿಸ್ಬೋದು, ಬಟ್ ಬೆಲೆಗೆ ತಕ್ಕಂತೆ ನಿಮಗೆ ಇಲ್ಲಿ ಶೋ ಪೀಸಸ್ ಎಲ್ಲ ಸಿಗುತ್ತೆ. ಹಾಗಾದರೆ ಬನ್ನಿ, ನಿಮಗೆ ಇಲ್ಲಿ ಏನೆಲ್ಲ ಶೋ ಪೀಸ್ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ನೀವು ನೋಡಿ. ಆ್ಯಂಡ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಪಕ್ಕದಲ್ಲಿರೋ ಹೋಮ್ ಸೆಂಟರಲ್ಲಿ ನೀವು ತೊಗೋಬೋದು, ಅಥವಾ ಇದರಲ್ಲಿ ಹೋಮ್ ಸೆಂಟರ್ ಆನ್ಲೈನ್ ಸಹ ಇದೆ, ಅಲ್ಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ನೀವೇ ನೋಡಿದ್ರಲ್ಲ ಶೋ ಪೀಸ್ ಕಲೆಕ್ಷನ್ಸಲ್ಲಿ ಎಷ್ಟು ವೆರೈಟಿ ಮತ್ತು ಯುನೀಕ್ ಕಲೆಕ್ಷನ್ಸ್ ಇತ್ತು ಅಂತ ಹೇಳಿ. ನನಗಂತೂ ಕ್ಯಾಂಡಲ್ ಹೋಲ್ಡರ್ಸು ತುಂಬಾ ಇಷ್ಟ ಆಯಿತು, ಬಟ್ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಆ್ಯಂಡ್ ನಾವು ಬೆಡ್ಶೀಟ್ ಸಹ ನೋಡಿದ್ವಿ. ಇದು 4 ಪೀಸ್ ಬೆಡ್ ಕವರ್ ಆಗಿತ್ತು. ಇದರಲ್ಲಿ ನಿಮಗೆ 2 ಪೀಸ್ ಏನು ಪಿಲ್ಲೋ ಕವರ್ಸು ಮತ್ತು ಬೆಡ್ಶೀಟ್ಸು ಎಲ್ಲನೂ ನಿಮಗೆ ಬರುತ್ತೆ. 4999 ಅಂದರೆ 5000 ರೇಂಜಲ್ಲಿತ್ತು, ಬಟ್ ನಿಮಗೆ ಡಿಸ್ಕೌಂಟಲ್ಲಿ 2500 ಇತ್ತು. ಆ್ಯಂಡ್ ಎಸ್ಪೆಷಲಿ ಬಾತ್ರೂಮ್ ಆರ್ಗನೈಸರ್ಸ್ ಏನಿದೆ ತುಂಬಾ ಕ್ಯೂಟಾಗಿತ್ತು. ಇದು ಹ್ಯಾಂಡ್ ವಾಶ್ ನಿಮಗೆ ಡಿಸ್ಪೆನ್ಸರು, ಅದರಲ್ಲಿ ತುಂಬ ವೆರೈಟಿ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಪ್ರೈಸ್ ರೇಂಜು ಒಂಥರ 599 ಹಿಡಿದು ನಿಮಗೆ 1200 ರೇಂಜಲ್ಲಿತ್ತು. ಆ್ಯಂಡ್ ಈಗ ಬನ್ನಿ, ನಿಮಗೆ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ.
ಆ್ಯಂಡ್ ಎಸ್, ಇವಾಗ ನಾವು ಬಂದಿದ್ದ ಕೆಲಸ ನೋಡಬೇಕು. ಯಾಕೆಂದರೆ ನಾವು ಇಷ್ಟೋ ತನಕ ಶೋ ಪೀಸು ಅದೆಲ್ಲ ನೋಡ್ತಿದ್ವಿ. ನಾವು ಬಂದಿದ್ದು ಎಸ್ಪೆಷಲಿ ಕಿಚನ್ ಕಂಟೈನರ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ನೋಡ್ತಿದ್ವಿ. ಆ್ಯಂಡ್ ಕೆಲವೊಂದು ಐಟಮ್ಸ್ ಸಹ ನಾವು ಪರ್ಚೇಸ್ ಮಾಡಿದ್ದೀವಿ. ಗ್ಲಾಸ್ ಐಟಮ್ಸ್ ತೊಗೊಂಡಿರೋದು ನಾವು, ಜಾಸ್ತಿ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತೊಗೊಂಡಿಲ್ಲ. ಆ್ಯಂಡ್ ನೋಡಿ, ನೀವು ನೋಡಿ ಎಲ್ಲೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಮತ್ತು ನಾನು ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ನಾವು ಏನೆಲ್ಲ ಕಲೆಕ್ಷನ್ಸು ಇಲ್ಲಿ ತೊಗೊಂಡ್ವಿ ಅಂತ ಹೇಳಿ, ಮತ್ತು ಪ್ರೈಸ್ ರೇಂಜು ಸಹ ನಿಮಗೆ ಅದರಲ್ಲೇ ತಿಳಿಸ್ಕೊಡ್ತೀನಿ. ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು. 6000 ರುಪೀಸ್ಗೆ ನಾವು ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ನಾವು ಮಾಡಿದ್ದೊಂದು ಮಿಸ್ಟೇಕ್ ಏನು ಅಂತಂದರೆ, ನಾವು ಗ್ಲಾಸ್ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಅಲ್ಲೇ ನಾವು ಚೆಕ್ ಮಾಡಿಸಿದ್ವಿ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ಹೇಳಿ. ಬಟ್ ನಾವು ಒಂದು ಡಸ್ಟ್ಬಿನ್ ತೊಗೊಂಡಿದ್ವಿ, ನಾವಲ್ಲಿ ಅದನ್ನು ಚೆಕ್ ಮಾಡಿಸಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದು ಡ್ಯಾಮೇಜ್ಡ್ ಐಟಮ್ ಇತ್ತು. ಅದರಿಂದ ನಾವು ನೆಕ್ಸ್ಟ್ ಡೇ ಬಂದು ನಾವು ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾಯಿತು. ಬಟ್ ಏನಂದರೆ ನಾವು ಬಿಲ್ ಕರೆಕ್ಟಾಗಿ ಇಟ್ಕೋಬೇಕು. ನೀವೇನಾದರೂ ಈ ಥರ ಹೋಮ್ ಸೆಂಟರ್ಗೆ ಬಂದರೆ ಬಿಲ್ಲೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಏನಾದರೂ ಎಕ್ಸ್ಚೇಂಜ್ ಇತ್ತು ಅಂತಂದರೆ ಬಿಲ್ ಇದ್ದರೆ ಮಾತ್ರ ನೀವು ಎಕ್ಸ್ಚೇಂಜ್ ಮಾಡೋಕ್ಕಾಗತ್ತೆ. ಅದರಿಂದ ನೆಕ್ಸ್ಟ್ ಡೇ ಸಹ ನಾವು ತಿರ್ಗಾ ವಾಪಸ್ ಬಂದು ಡಸ್ಟ್ಬಿನನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ನಂತರ ನಾವು ಸೋಫಾ ಐಟಮ್ಸ್ ಎಲ್ಲ ಕೆಲವೊಂದು ನೋಡಿದ್ವಿ ಮನೆಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಅದನ್ನು ಸಹ ನಾನು ಇಲ್ಲಿ ನಿಮಗೆ ಈ ವಿಡಿಯೋ ಜೊತೆಗೆ ಅಟ್ಯಾಚ್ ಮಾಡ್ತೀನಿ. ಮತ್ತು ಆಲ್ಮೋಸ್ಟ್ ನಾವು ಒಂದು 4 ಅವರ್ಸ್ ಏನೇನೋ ಫುಲ್ಲು ಹೋಮ್ ಸೆಂಟರ್ನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಅದರಿಂದ ತುಂಬಾ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ನಾವು ಬರ್ಗರ್ ಕಿಂಗ್ಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ನಂತರ ನಾವು ಮನೆಗೆ ಹೋದ್ವಿ. ನಾನು ನಿಮಗೆ ನೆಕ್ಸ್ಟ್ ಡೇ ವಿಡಿಯೋ ನಾವು ಬಂದು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಏನೆಲ್ಲ ಸೋಫಾಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಹೇಳಿ ನಾನಿಲ್ಲಿ ನಿಮಗೆ ಇವಾಗ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಮತ್ತು ನಾನು ನಿಮಗೆ ಹೇಳಿದ್ದೆ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ನಾವು ಬಂದಿದ್ದು ಯಾವ ಮಾಲು ಅಂತ ಹೇಳಿ. ಎಸ್, ನಾವು ಬಂದಿದ್ದು ಕನಕ್ಪುರ್ ರೋಡಲ್ಲಿರೋ ಫೋರಮ್ ಮಾಲ್ಗೆ. Why? ಸೊ ಎಸ್ ಗೈಸ್, ಇವಾಗ ತಾನೇ ನಾನು ಮನೆಗೆ ಬಂದೆ. ಆಲ್ಮೋಸ್ಟ್ ನಮ್ಮ ಪರ್ಚೇಸ್ ಎಲ್ಲ ಆಗಿದೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಎಲ್ಲ ಪ್ರಾಡಕ್ಟ್ಸ್ನು ನಾವು ಹೋಮ್ ಸೆಂಟರಲ್ಲಿ ತೊಗೊಂಡಿದ್ದು. ಸೊ 6000ಗೆ ಏನೆಲ್ಲ ತೊಗೊಂಡ್ವಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅಮ್ಮನ ಮನೆ ರಿನೋವೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಕಿಚನ್ ಐಟಮ್ಸ್ಗೆ ಏನೆಲ್ಲ ಬೇಕು ಅಂತ ಹೇಳಿ ಇವಾಗ ನಾವು ಸ್ವಲ್ಪವಾಗಿ ಏನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆದ್ದರಿಂದ ಅಂದರೆ ಒನ್ಸ್ ಕಿಚನ್ ಎಲ್ಲ ಕಂಪ್ಲೀಟ್ ಆದಮೇಲೆ
ಒಂದೊಂದಾಗಿ ಜೋಡಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ಮೇಲಿಂದ ಹೋಗ್ತಾ ಹೋಗ್ತಾ ನನ್ನ ವಿಡಿಯೋಸ್ ಅಲ್ಲಿ ಜಾಸ್ತಿ ಕಿಚನ್ ಐಟಮ್ಸ್ಗೆ ಐಟಮ್ಸ್ ಎಲ್ಲ ತಗೊಂತಾ ಇರ್ತೀನಿ, ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಬನ್ನಿ ಹೋಮ್ ಸೆಂಟರ್ ಅಲ್ಲಿ ನಾನು ಏನೆಲ್ಲ ತಗೊಂಡ್ವಿ ಅಂತ ಹೇಳಿ ತೋರಿಸ್ತೀನಿ. ಫಸ್ಟು ಈ ಒಂದು ಪ್ರಾಡಕ್ಟು ನೀವೇ ಇಲ್ಲಿ ನೋಡ್ತಿರ್ಬೋದು, ಇದು 18 ಪೀಸ್ ಸ್ಟೋರೇಜ್ ಜಾರ್ ಇದು. ಸೊ ಇದಕ್ಕೆ ನಾವು ಕೊಟ್ಟಿದ್ದ ಅಮೌಂಟ್ ಎಷ್ಟು ಅಂತಂದ್ರೆ 1300 rupees ಕೊಟ್ಟು ನಾವು ತಗೊಂಡಿದ್ದು ಈ ಜಾರು. ನಾವು ಅಲ್ಲಿ ನೋಡಿದ್ವಿ, ಬಟ್ ನಿಮ್ಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಪ್ಲಾಸ್ಟಿಕ್ ಜಾರೇನೆ, ಗ್ಲಾಸ್ ಜಾರ್ ಅಲ್ಲ. ಸೊ ಈ ತರದ್ದು 1 ಲೀಟರ್ ಜಾರ್ ಬಂದು 6 ಕೊಟ್ಟಿದ್ದಾರೆ. 1.4 ಲೀಟರ್ ಜಾರು 6 ಪೀಸ್ ಇದೆ. 900 ml ಸ್ಟೋರೇಜ್ ಜಾರ್ ಬಂದು 6 ಪೀಸ್ ಇದೆ. ಮತ್ತೆ 350 ಸ್ಟೋರೇಜ್ ಜಾರು ಒಂದು 6 ಪೀಸ್ ಇದೆ. ಟೋಟಲ್ ಆಗಿ ಒಂದು 18 ಪೀಸ್ ಜಾರ್ಸು ನಾವು ತಗೊಂಡಿದೀವಿ. ಸೊ ಫಸ್ಟ್ 1.4 ಲೀಟರ್ ಜಾರ್ ಇದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಸೊ ನಾವು 2 ವೀಲರಲ್ಲೇ ಹೋಗಿದ್ದು, ತುಂಬಾ ಕಷ್ಟ ಆಗೋಯ್ತು. ಬಟ್ ಬರಬೇಕಾದ್ರೆ ನನ್ನ ಹಸ್ಬೆಂಡು ಬಂದಿದ್ರು, ಸೊ ಅದರಿಂದ ನಾವು ಕ್ಯಾರಿ ಮಾಡ್ಕೊಂಡು ಬರೋಕ್ಕೆ ಈಸಿ ಆಯಿತು. ಈ ಥರ ಬ್ಲ್ಯಾಕ್ ಲಿಡ್ ಬರುತ್ತೆ ಆ್ಯಂಡ್ ಈ ಥರದ್ದು ಸಿಂಪಲ್ ಜಾರ್ ಇದು, ಬಟ್ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ಈ ಜಾರ್ ತಗೊಂಡ್ವಿ. ಫುಲ್ಲು ಇದೇ ಥರನೇ ಇದೆ ಎಲ್ಲ ಜಾರ್ನು, ಇಷ್ಟು ದೊಡ್ಡದು ಬರುತ್ತೆ 1.4 ಲೀಟರ್ದು. ಸೊ ಈ ಥರದ್ದು ಒಂದು 6 ಜಾರ್ಸ್ ಇದೆ ಇದರಲ್ಲಿ. ಎಸ್, ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು, ಇದು 900 ml ಜಾರ್. ಇದ್ರ ಒಳಗಡೆ ಕೊಟ್ಟಿದ್ದಾರೆ ವಿಚ್ ಇಸ್ 350 ml ಜಾರು ಇದ್ರೊಳಗಡೆ ಇದೆ. ಸೊ ಈ ತರ ಚೆನ್ನಾಗಿದೆ, ಅಷ್ಟೊಂದು ಟೈಟ್ ಇಲ್ಲ, ಅಷ್ಟೊಂದು ಲೂಸು ಇಲ್ಲ, ಚೆನ್ನಾಗಿದೆ. ಸೊ ವರ್ತ್ ದ ಪ್ರಾಡಕ್ಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 1300 rupeesಗೆ 18 ಜಾರ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಅಂದ್ರೆ ನಿಮ್ ಕಿಚನ್ ಐಟಮ್ಸ್ಗೆ ಯುನೀಕ್ ಆಗಿ ತಗೊಬೇಕು ಅಥವಾ ಒಂದೇ ತರ ಇರಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ಒಂದು ಜಾರ್ನ ತಗೊಂಡಿದ್ದೀನಿ. ಸೊ ಇದನ್ನ ಒಳಗಡೆ ಇಟ್ಬಿಡ್ತೀನಿ. ಇನ್ನು ಹೋಗ್ತಾ ಹೋಗ್ತಾ ನಾನು ನನ್ನ ವಿಡಿಯೋಸ್ ಅಲ್ಲಿ ನೀವು ಅಮ್ಮನ ಮನೆದು ಒಂದೊಂದಾಗಿ ಕಿಚನ್ ಐಟಮ್ಸ್ ಅನ್ನೆಲ್ಲ ತಗೊಂಡು ಆರ್ಗನೈಸ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಯಾಕೆಂದ್ರೆ ಕಿಚನ್ ಐಟಮ್ಗೆ ಇಂಥದ್ದೇ ತಗೊಂಡ್ಬಂದಿಡ್ಬೇಕು, ಕಿಚನ್ ಕಲರ್ ಇದೇ ತರನೇ ಬರಬೇಕು, ವಾರ್ಡ್ರೋಬ್ಸ್ ಎಲ್ಲ ಈ ತರನೇ ಮಾಡಿಸ್ಬೇಕು, ಕ್ಯಾಬಿನೆಟ್ಸ್ ಎಲ್ಲ ಇದೇ ತರ ಇರಬೇಕು ಅಂತ ಹೇಳಿ ನಾವ್ ಏನ್ ಪ್ಲಾನ್ ಮಾಡಿದ್ವೋ ಅದೇ ತರನೇ ಬಂದಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಕಿಚನ್ ಹೇಗಿರುತ್ತೆ ಅಂತ ಹೇಳಿ. ಅಂಡ್ ಎಸ್, ಇನ್ನ ಹೋಗ್ತಾ ಹೋಗ್ತಾ ನಾನು ಜಾಸ್ತಿ ಕಿಚನ್ ಐಟಮ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಹೋಗ್ತೀನಿ. ಇದನ್ನ ನಾವ್ ಏನೂ ತಗೊಂಡಿಲ್ಲ, ಕಾಲ್ ಭಾಗನೂ ಇನ್ನ ಏನೂ ತಗೊಂಡಿಲ್ಲ, ಇನ್ನ ಜಾಸ್ತಿ ಐಟಮ್ಸ್ ತಗೊಬೇಕು. ಕೆಲವೊಂದು ಐಟಮ್ಸ್ ಅನ್ನ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕು. ಸೊ ಎಸ್, ನೆಕ್ಸ್ಟ್ ಪ್ರಾಡಕ್ಟ್ ಏನ್ ತಗೊಂಡೆ ಅಂತಂದ್ರೆ, ಇದು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನೀವು ನೋಡಿರ್ತೀರಾ ಹೋಮ್ ಸೆಂಟರ್ ಅಲ್ಲಿ ಈ ತರದ ಗ್ಲಾಸ್ ಐಟಮ್ಸ್ ಇರುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಕ್ಲಾಸಿ ಲುಕ್ ಕೊಡುತ್ತೆ. ಆದ್ರಿಂದ ಈ ಒಂದು ಜಾರ್ ಅನ್ನು ತಗೊಂಡ್ವಿ. ಇದು 800 ml ಜಾರು. ಸೊ ಇದರಲ್ಲೂ ಸಹ 6 ಸೆಟ್ ಆಫ್ ಜಾರ್ ಬರುತ್ತೆ 800 ml. ಹಾಗೆ ಇದರ ಪ್ರೈಸ್ ನಾವು ಕೊಟ್ಟಿದ್ದು 899 rupees, ಅಂದ್ರೆ 900ಗೆ 6 ಪೀಸಸ್ ಬರುತ್ತೆ, ವಿಚ್ ಇಸ್ ವರ್ತ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮುಂಚೆ ಇದ್ರದ್ದು ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಎಲ್ಲ ಇರೋದ್ರಿಂದ ಮೋಸ್ಟ್ ಆಫ್ ದ ಐಟಮ್ ಸ್ವಲ್ಪ ಆಫರ್ ಅಲ್ಲಿ ನಡೀತಾ ಇರೋದ್ರಿಂದ ನಾನು ಆಕ್ಚುಲಿ ತಗೊಬೇಕು ಅಂತ ಅನ್ಕೊಂಡಿದ್ದು ಈಗ್ಲೇನೆ. ಬಟ್ ಇನ್ನ ಕೆಲಸ ನಡೀತಾ ಇದೆ. ಐ ಥಿಂಕ್ ಇನ್ನೊಂದು 20 to 30 days ಖಂಡಿತ ಆಗುತ್ತೆ ಕಂಪ್ಲೀಟ್ ಆಗಕ್ಕೆ. ಬಟ್ ಇವಾಗ್ಲಿಂದಾನೇ ಸ್ವಲ್ಪ ಸ್ವಲ್ಪ ತಗೊಂಡ್ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಅಮ್ಮನ ಇವತ್ತು ಶಾಪಿಂಗ್ ಹೋಗಿ ಕೆಲವೊಂದು ಐಟಮ್ಸ್ ತಗೊಂಡ್ ಬಂದ್ವಿ. ಗ್ಲಾಸ್ ಐಟಮ್ಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟನೇ, ಬಟ್ ನೋಡೋದಕ್ಕೆ ತುಂಬಾನೇ ಕ್ಲಾಸಿ ಲುಕ್ ಕೊಡುತ್ತೆ. ಆದ್ರಿಂದ ನಾವು ಈ ಗ್ಲಾಸ್ ಐಟಮ್ಸ್ ಅನ್ನ ಪ್ರಿಫರ್ ಮಾಡಿದ್ದು. ಸೊ ಎಸ್, ನೋಡಿ ಈ ತರ ಇರುತ್ತೆ. ಹೋಮ್ ಸೆಂಟರ್ಗೆ ನೀವು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ತರದ್ದು ಜಾರ್ಸು ನಿಮ್ಗೆ 500 ml, 800 ml, ಆಮೇಲೆ 1000 ml ಅಂದ್ರೆ 1 kg ಇಡಿಸುವಂಥದ್ದು ಎಲ್ಲಾನು ಇರುತ್ತೆ. ಸೊ ಇದು ಮೀಡಿಯಂ ಸೈಜ್ ಇದೆ ಆಕ್ಚುಲಿ. ಸೊ ಈ ತರದ್ದು ನಾವೊಂದು 6 ಬಾಟಲ್ಸ್ ತಗೊಂಡಿದ್ದೀವಿ. ಸೊ ನೀವೇನು ನೋಡ್ತಿರ್ಬೋದು, ಈ ತರದ್ದು 6 ಬಾಟಲ್ಸ್ ಇದೆ.
ಆ್ಯಂಡ್ ಇದು 899 ರುಪೀಸ್. ಸೊ ಈ ಒಂದು ಪ್ರಾಡಕ್ಟ್ ತಗೊಂಡ್ವಿ. ನೆಕ್ಸ್ಟ್ ಸೇಮ್ ಅದೇ ಥರದ ಜಾರು ಬಟ್ ಇದು ಅಷ್ಟೇನೆ 6 ಪೀಸ್ ಜಾರು, ಬಟ್ ಇದು 1 ಲೀಟರ್ ಅಂದ್ರೆ 1 kg ವರ್ಗು ಇಡಿಸುತ್ತೆ. ಅಂಡ್ ಇದು ಎಷ್ಟು ಅಂತಂದ್ರೆ ಇದು 999 ಅಂದ್ರೆ 1000 ರುಪೀಸ್. ಇದನ್ನು ಅಷ್ಟೇನೆ ಸೆಟ್ ಆಫ್ 6 ಬರುತ್ತೆ ನಿಮ್ಗೆ 1000 ರುಪೀಸ್ಗೆ. ಎಸ್, ಇಷ್ಟು ದೊಡ್ಡದು ಬರುತ್ತೆ. ಸೊ ಈ ಒಂದು ಜಾರ್ ನಾವು ತಗೊಂಡಿರ್ತಾರೆ. ಯಾರೆಲ್ಲ ಮನೆಗೆ ಕಿಚನ್ ಐಟಮ್ಸ್ ತಗೊಬೇಕು ಅಂತ ಹೇಳಿ ಅನ್ಕೊಂತಿದ್ದೀರಾ, ಗ್ರಾಬ್ ದಿಸ್ ಆಪರ್ಚುನಿಟಿ ನಾವು, ಯಾಕೆಂದ್ರೆ ಕ್ರಿಸ್ಮಸ್ಗೆ ಮತ್ತೆ ನ್ಯೂಗೆ ತುಂಬಾನೇ ಆಫರ್ಸ್ ನಡೀತಾ ಇದೆ. ಸೊ ಆದ್ರಿಂದ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಎಲ್ಲಾನು. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಪ್ಲಸ್ ಪಾಯಿಂಟು, ನೀವೇನೇ ಒಂದು ಐಟಮ್ಸ್ ಇದ್ರಲ್ಲಿ ಹಾಕಿಟ್ರು, ಗ್ರಾಸರೀಸ್ ಹಾಕಿಟ್ರು ನಿಮ್ಗೆ ಈಸಿಯಾಗಿ ವಿಸಿಬಲ್ ಆಗುತ್ತೆ. ಅಂದ್ರೆ ನೋಡಿ ತಗೊಳೋದಕ್ಕೆ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಈವನ್ ವಾಶ್ ಮಾಡಕ್ ಕೂಡ ನಿಮ್ಗೆ ಈಸಿ ಆಗಿರುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ನಾನು ಗ್ಲಾಸ್ ತಗೊಂಡೆ. ಬಟ್ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಷ್ಟೇ. ಇದನ್ನು ತಗೊಂಡ್ವಿ. ನೆಕ್ಸ್ಟ್ ನಾವು ತಗೊಂಡಿದ್ದು ಈ ಒಂದು 2 ಕ್ಯಾನ್ಸ್ ತಗೊಂಡ್ವಿ. ನಿಹಾನ್ ಕಮ್ ದಿಸ್ ಸೈಡ್, ಕಮ್ ಹಿಯರ್. ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂದ್ರೆ, ಇವತ್ತು ನಾವು ಆಕ್ಚುಲಿ ಇದು ಶಾಪಿಂಗ್ ಹೋಗ್ಬೇಕಾದ್ರೂ ಅಷ್ಟೇನೆ ಅವ್ನ ಇಟ್ಕೊಂಡು ಏನು ತಗೊಳಕಾಗಿಲ್ಲ, ಭಯ ಆಗ್ತಾ ಇತ್ತು. ಎಲ್ಲಾನು ಅಲ್ಲಿ ಫುಲ್ಲು ಕ್ರಾಕರೀಸ್ ಐಟಮ್ಸ್ ಮತ್ತೆ ಗ್ಲಾಸ್ ಐಟಮ್ಸ್ ಇರೋದು, ಹೋಗಿ ಮುಟ್ತಾ ಇದ್ದ. ಸೊ ತುಂಬಾನೇ ಭಯ ಆಗ್ತಾ ಇತ್ತು. ಮಕ್ಕಳನ್ನ ಇಟ್ಕೊಂಡು ಶಾಪಿಂಗ್ ಮಾಡೋದಕ್ಕೆ ದಯವಿಟ್ಟು ಹೋಗ್ಬಿಟ್ಬೇಡಿ. ನಿಹಾನ್ ಕಮ್ ಹಿಯರ್, ಕಮ್ ಹಿಯರ್ 1 ನಿಮಿಷ. ಸೊ ಸಾರಿ, ನನ್ನ ಮಗ ಇದ್ರೆ ಅವನು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಸೌಂಡ್ ಮಾಡ್ತಾ ಇರ್ತಾನೆ. ಸೊ ಅಮ್ಮ ಕರ್ಕೊಂಡು ಹೋದ್ರು. ಎಸ್, ನೆಕ್ಸ್ಟ್ ಪ್ರಾಡಕ್ಟು ನಾವು ಏನ್ ತಗೊಂಡಿದ್ವು ಅಂತಂದ್ರೆ ಈ ಒಂದು ವಾಟರ್ ಬಾಟಲ್. ಆಕ್ಚುಲಿ ಇದು ವಾಟರ್ ಬಾಟಲ್ ನಾವು ಇದನ್ನ ಆಯಿಲ್ ಡಿಸ್ಪೆನ್ಸರ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂದ್ರೆ ಯೂಸ್ ಮಾಡೋಣ ಅನ್ಕೊಂಡ್ವಿ. ಈ ಒಂದು ಬಾಟಲ್ 300 ರುಪೀಸ್ ಕೊಟ್ಟು ತಗೊಂಡಿದ್ದು ನಾವು. ಹೌದು, ಮತ್ತೆ ಈ ಒಂದು ಪರ್ಟಿಕ್ಯುಲರ್ ಕಲರ್ ತಗೊಳ್ಳೋದಕ್ಕೆ ಒಂದು ರೀಸನ್ ಇದೆ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ನಾನು ವಿಡಿಯೋಗಳಲ್ಲಿ ತೋರಿಸ್ತೀನಿ ಏನಕ್ಕೆ ಈ ಒಂದು ಕಲರ್ಸ್ ನಾನು ಚೂಸ್ ಮಾಡಿದೀನಿ ಅಂತ ಹೇಳಿ. ನಾನು 2 ತಗೊಂಡೆ. ಅಂಡ್ ಇದು ಹೆಂಗಿರುತ್ತೆ ಅಂದ್ರೆ ಇದರಲ್ಲಿ ಒಂದು ಕಪ್ ತರ ಕೊಟ್ಟಿದ್ದಾರೆ. ಅಂಡ್ ಇನ್ ಕೇಸ್ ನೀವೇನಾದ್ರೂ ಇದನ್ನ ವಾಟರ್ ಬಾಟಲ್ ತರ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಸಿಟ್ ಓವರ್ ದಿಸ್. ಇದ್ರಲ್ಲಿ ಹಾಕೊಂಡು ನೀವು ಸಿಟ್ ಮಾಡ್ಬೋದು. ಈ ತರ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಈ ತರ ಬರುತ್ತೆ. ಸೊ ಆಯಿಲ್ ಡಿಸ್ಪೆನ್ಸರ್ ತರ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನ ತಗೊಂಡ್ವಿ. ನನಗೇನಂತಂದ್ರೆ ಗ್ಲಾಸ್ ಐಟಮ್ಸ್ ಅಲ್ಲಿ ಬರುತ್ತೆ ಆಯಿಲ್ ಡಿಸ್ಪೆನ್ಸರ್ ಎಲ್ಲ, ಆ ತರ ತಗೊಬೇಕು ಅನ್ಕೊಂಡೆ. ಬಟ್ ಅಮ್ಮಂಗೆ ಇಲ್ಲ ಪ್ಲಾಸ್ಟಿಕ್ ಏನೇ ಇರ್ಲಿ ಅಂತ ಹೇಳಿ ಹೇಳಿದ್ರು. ಅದರಿಂದ ಇದೊಂದು 2 ತಗೊಂಡ್ವಿ. ನೆಕ್ಸ್ಟ್ ಈ ಡಸ್ಟ್ಬಿನ್ ಬಗ್ಗೆ ನಾನು ಕೇಳ್ತೀನಿ. ಸೊ ಇದು ಈ ಒಂದು ಡಸ್ಟ್ಬಿನ್ ನಾವು ತಗೊಂಡಿದ್ದು. ಡಸ್ಟ್ಬಿನ್ ಏನಂತಂದ್ರೆ ಇದರಲ್ಲಿ ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಎರಡನ್ನೂ ಯೂಸ್ ಮಾಡ್ಕೋಬಹುದು. ಬೇರೆ ಬೇರೆ ಸಪರೇಟ್ ಕಾರ್ನರ್ಸ್ ಇದೆ, ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಆದ್ರಿಂದ ಇದನ್ನ ತಗೊಂಡ್ರು ಅಮ್ಮ. ನೀವೇ ನೋಡ್ತಿರ್ಬೋದು ಇದನ್ನ. ನೀವು ಈ ತರ ತಗೊಂಡು ಇವನ್ ಇನ್ ಕೇಸ್ ನೀವೇನಾದ್ರೂ ವಾಶ್ ಮಾಡ್ಕೋಬೇಕು, ಇಲ್ಲಾಂತಂದ್ರೆ ಏನಾದ್ರು ಗಾರ್ಬೇಜ್ ಅವರು ಬಂದು ತಗೊಂಡೋಗ್ಬೇಕಾದ್ರೆ ನೀವು ಈಸಿಯಾಗಿ ಇದನ್ನ ಹಾಗೆ ತಗೊಂಡೋಗಿ ಅವ್ರಿಗೆ ಹಾಕ್ಬೋದು. ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಆದ್ರೆ ಈ ತರ 2 ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಆಬ್ವಿಯಸ್ಲಿ ಇಲ್ಲಿ ನೋಡಿ ಈ ತರ ಪುಷ್ ಓವರ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಪುಷ್ ಮಾಡಿದ್ರೆ, ಕಾಲಲ್ಲಿ ನೀವು ಪುಷ್ ಮಾಡಿದ್ರೆ ಇದನ್ನ ನಿಮ್ಗೆ ಓಪನ್ ಆಗುತ್ತೆ ಆ ತರದ್ದು. ಸೊ ಎಸ್, ಇದು ತುಂಬಾನೇ ಏನ್ ಹೇಳಿದ್ರು ಕ್ವಾಲಿಟಿ ಅಂತೂ ತುಂಬಾ ಸಕ್ಕತ್ತಾಗಿದೆ. ಅಂಡ್ ನಿಮ್ಗೂ ಅಷ್ಟೇ ಮನೇಲಿ ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಯೂಸ್ ಮಾಡ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ತಗೊಂಡ್ವಿ. ಇದು 1100 ರುಪೀಸ್ ಕೊಟ್ಟು ತಗೊಂಡಿದ್ದು, ವಿಚ್ ಇಸ್ ವರ್ತ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಸೊ ಈ ಒಂದು ಪ್ರಾಡಕ್ಟ್ ತಗೊಂಡ್ವಿ. ಮತ್ತೆ ಇನ್ನೊಂದು 4 ಐಟಮ್ ತಗೊಂಡಿದ್ದೀವಿ ಒಂದೇ ತರ. ಅದನ್ನು ಅಷ್ಟೇ ಗ್ಲಾಸ್ ಐಟಮ್ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಮನೆಗೆ ಬರೋಷ್ಟರಲ್ಲಿ ಏನಾದರೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ನಾವು ಅವ್ರ ಹತ್ರ ಕೇಳಿದ್ವಿ. ಅದರಿಂದ ಒಳ್ಳೆ ಪ್ಯಾಕೇಜ್ ಮಾಡಿಕೊಟ್ಟಿದ್ದಾರೆ. ಇದು ಅಗೇನ್ ಆಯಿಲ್ ಡಿಸ್ಪೆನ್ಸರ್ ತರನೇ ಇದು. ಸೊ ಇದ್ರಲ್ಲಿ ನೀವೇನಾದ್ರೂ ಆಯಿಲ್ ಹಾಕೊಂಡು ದೋಸೆ, ಇಡ್ಲಿ ಅಥವಾ ಚಪಾತಿ ಏನಾದ್ರೂ ಮಾಡಬೇಕಾದ್ರೆ ಬ್ರಷ್ ಸಹ ಕೊಟ್ಟಿದ್ದಾರೆ. ಇದು ತುಂಬಾನೇ ಚೆನ್ನಾಗಿರುತ್ತೆ ಯೂಸ್ ಮಾಡೋದಕ್ಕೆ. ತುಂಬಾ ಕ್ಯೂಟ್ ಆಗಿದೆ ಇದು. ನಾನು ನಿಮ್ಗೆ ಹೇಳಿದೆ ಅಲ್ವಾ. ಸೊ ಈ ಕಲರ್ ನಾನು ಚೂಸ್ ಮಾಡಿರೋದು. ಆಲ್ಮೋಸ್ಟ್ ಇನ್ಮೇಲೆ ನಾನು ಏನೇ ಪ್ರಾಡಕ್ಟ್ಸ್ ತಗೊಂಡ್ರು ಐ ವಿಲ್ ಟ್ರೈ ಟು ಬೈ ದಿಸ್ ಕಲರ್. ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳಿ. ಸೊ ಇದು ಪ್ರತಿಯೊಂದು ಬಾಟಲ್ ನಾನು 4 ಬಾಟಲ್ಸ್ ತಗೊಂಡಿದ್ದೀನಿ. ಇದು 1 ಬಾಟಲ್ಗೆ 200 ರುಪೀಸ್.
ಅಂದರೆ ಇದು ನನಗೆ ಕಮ್ಮಿ ಅನಿಸ್ತು. ಆ್ಯಂಡ್ ಇದು ಬಂದು 290 ml ಇಡ್ಸುತ್ತೆ ನಿಮಗೆ. ಸೊ ಎಸ್, ತುಂಬ ಹ್ಯಾಂಡಲ್ ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು, ಲಿಡ್ಡು ಅಷ್ಟೇ ತುಂಬ ಟೈಟು ಇಲ್ಲ, ತುಂಬ ಲೂಸು ಇಲ್ಲ, ಚೆನ್ನಾಗಿದೆ. ಸೊ ಈ ಒಂದು ಪ್ರಾಡಕ್ಟ್ ತಗೊಂಡ್ವಿ. ಪ್ರಾಡಕ್ಟನ್ನು ಸೇಮ್ ಅದೇ ಥರನೇ. ಸೊ ಎಸ್, ನೆಕ್ಸ್ಟ್ ಪ್ರಾಡಕ್ಟು ಅದೇ ಥರನೇ, ಬಟ್ ಇದರಲ್ಲಿ ಸ್ಪೂನ್ ಇರುತ್ತೆ. ಸೊ ನೀವೇನಾದರೂ ಅರ್ಶಿನದ ಪುಡಿ ಇಲ್ಲ ಅಂತಂದರೆ ಖಾರದ ಪುಡಿ ಏನು ಬೇಕಾದರೂ ಹಾಕಿಟ್ಕೋಬೋದು. ಏನೋ ಸ್ಪೂನ್ ಬೇರೆ ಬೇಕಾಗಲ್ಲ ನಿಮಗೆ, ಇದರಲ್ಲೇ ಸ್ಪೂನ್ ಕೊಟ್ಟಿರೋದ್ರಿಂದ ಈಸಿಯಾಗಿ ನೀವು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಂಗೆ ತುಂಬಾ ಇಷ್ಟ ಆಯಿತು, ಇದು ಸಖತ್ ಕ್ಯೂಟ್ ಆಗಿದೆ. ಸೊ ಆದ್ದರಿಂದ ಈ ಥರದೊಂದು 3 ತೊಗೊಂಡಿದ್ದೀವಿ. ಆ್ಯಂಡ್ ಆಯಿಲ್ ಡಿಸ್ಪೆನ್ಸರು ಒಂದು ತೊಗೊಂಡೆ, ಇದೊಂದು, ಮತ್ತು ಇದೇ ಥರದ್ದು ಒಂದು ಇನ್ನೂ 1-2 ಬಾಟಲ್ ತೊಗೊಂಡ್ವಿ. ಸೊ 4 ಬಾಟಲ್ಸ್ ತೊಗೊಂಡಿದ್ದೀವಿ. ಇದು ಅಷ್ಟೇ ತುಂಬ ಕ್ಯೂಟ್ ಆಗಿದೆ. ಈಚ್ 200 rupees ಆಯಿತು. ಸೊ ಫೈನಲ್ ಆಗಿ ಒಂದು ಡಸ್ಟ್ಬಿನ್ ತೊಗೊಂಡ್ವಿ ನಾವು. 1 ನಿಮಿಷ ಅದನ್ನು ತೋರಿಸ್ತೀನಿ. ಸೊ ಫೈನಲ್ ಆಗಿ ನಾವು ತಗೊಂಡಿದ್ದು ಈ ಒಂದು ಪ್ರಾಡಕ್ಟು. ಅಗೈನ್ ಇದು ಅಷ್ಟೇ ಒಂದು ಡಸ್ಟ್ಬಿನ್ನು. ಈ ಡಸ್ಟ್ಬಿನ್ಗೆ ನಾವು 350 rupees ಕೊಟ್ವಿ. ಆ್ಯಂಡ್ ಇದು ಡ್ರೈ ವೇಸ್ಟ್ ಹಾಕೊಳ್ಳೋಕ್ಕೆ ಯೂಸ್ ಮಾಡುವಂತಹ ಒಂದು ಡಸ್ಟ್ಬಿನ್ಸು. ಆಫೀಸಲ್ಲಿ ಜಾಸ್ತಿ ಯೂಸ್ ಮಾಡಿರೋದು ನೋಡಿದ್ದೀನಿ ನನ್ನ ಆಫೀಸಲ್ಲಿ. ಆ್ಯಂಡ್ ಎಸ್, ಇದಿಷ್ಟು ನಾವು ತಗೊಂಡಿದ್ದು ಇವತ್ತು ಹೋಮ್ ಸೆಂಟರಲ್ಲಿ. ಆ್ಯಂಡ್ ಇನ್ನೊಂದು ಸಜೆಷನ್ ಏನಂತಂದ್ರೆ, ನೀವೇನಾದ್ರೂ ಈ ತರ ಹೋಮ್ ಸೆಂಟರ್ಗೆ ಏನಾದ್ರೂ ಹೋಗ್ಬೇಕಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅವಾಯ್ಡ್ ಮಾಡಿ. ಯಾಕಂದ್ರೆ ಅಲ್ಲಿ ಜಾಸ್ತಿ ಕ್ರಾಕರೀಸ್ ಐಟಮ್ಸು ಮತ್ತೆ ತುಂಬಾ ಏನ್ ಹೇಳೋದು ಗ್ಲಾಸ್ ಐಟಮ್ಸ್ ಎಲ್ಲ ಇದೆ. ಸ್ವಲ್ಪ ಡ್ಯಾಮೇಜ್ ಆದ್ರೂ ಖಂಡಿತವಾಗ್ಲೂ ನಾವೇ ಪೇ ಮಾಡ್ಬೇಕಾಗತ್ತೆ. ಸೊ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇವತ್ತಂತೂ ನಮಗೆ ತುಂಬಾನೇ ಕಷ್ಟ ಆಗೋಯ್ತು. ನನ್ನ ಮಗನ್ನ ಕರ್ಕೊಂಡು ಹೋಗಿದ್ವಿ, ಅವ್ನು ಹಿಡಿಯೋಷ್ಟರಲ್ಲಿ ಅಷ್ಟೊಂದು ಕಷ್ಟ ಆಗೋಯ್ತು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಮತ್ತೆ ಯಾರಿಗೆಲ್ಲ ಈ ಪ್ರಾಡಕ್ಟ್ಸ್ ಇಷ್ಟ ಆಯಿತು, ಯಾರೆಲ್ಲ ತಗೊಬೇಕು ಅನ್ಕೊಂಡ್ರೆ ನಿಯರೆಸ್ಟ್ ಶಾಪ್ ಹೋಮ್ ಸೆಂಟರ್ಗೆ ಹೋಗಿ ನೀವು ತಗೊಬೋದು. ನನಗೆ ರೀಸನಬಲ್ ಪ್ರೈಸ್ ಅಂತಾನೆ ಅನ್ನಿಸ್ತು, ಅಷ್ಟೊಂದು ಜಾಸ್ತಿ ಅನಿಸಿಲ್ಲ. ಏನು ಈ ಜಾರ್ಸ್ ಎಲ್ಲ ನಾವೇನು ನೋಡಿದ್ವಿ ಅದು ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಪ್ರೈಸು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಹೋಮ್ ಸೆಂಟರ್ಗೆ ಹೋಗಿ ನೀವು ತಗೊಬೋದು. ಪ್ರಾಡಕ್ಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟ್ ಆಗಿದ್ದಿರುತ್ತೆ ಅನ್ಸುತ್ತೆ. ಅಂಡ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಂಡ್ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.